ಕಾವೇರಿ ವಿಚಾರವಾಗಿ CWRC ಅವೈಜ್ಞಾನಿಕವಾಗಿ ತೀರ್ಪನ್ನ ಕೊಟ್ಟಿದೆ ಅನ್ನುವಂತ ಆರೋಪವನ್ನ ಮಾಡಿ ಈಗ ಬೆಂಗಳೂರಿನಾದ್ಯಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಸಾರಾ ಗೋವಿಂದ್ ಸರ್ ಇದ್ದಾರೆ. ಸರ್, ಅವೈಜ್ಞಾನಿಕವಾಗಿ ತೀರ್ಪು ಅಂತ ಹೇಳಲಾಗ್ತಾ ಇದೆ, ಏನ್ ಹೇಳ್ತೀವಿ? ನೋಡಿ, ಕಣ್ಣು ಮುಚ್ಕೊಂಡು ತೀರ್ಪು ಕೊಟ್ಟಿದ್ದಾರೆ. ಇವತ್ತು ಬರಗಾಲ ಕರ್ನಾಟಕದಲ್ಲಿ ಆವರಿಸಿಕೊಂಡಿದೆ. ಮುಂಗಾರು ಮಳೆ ಪ್ರಾರಂಭ ಆಗಿ 2 ತಿಂಗಳಾಯ್ತು. 2 ತಿಂಗಳಿಂದ ಇಲ್ಲಿವರೆಗೂ ಒಂದು ಹನಿ ನೀರು KRS ಡ್ಯಾಮ್ಗೆ ಬಂದಿಲ್ಲ. ಅಲ್ಲಿಯ ಕುಡಿಯೋದಕ್ಕೆ ನೀರಿಲ್ಲ, ಜಾನುವಾರುಗಳಿಗೆ ನೀರಿಲ್ಲ, ಬೆಳೆ ಹೋಗಲಿ ಕುಡಿಯೋದಕ್ಕೆ ನೀರಿಲ್ಲ. ಆ ಕುಡಿಯೋ ನೀರಿಗೂ ಇವತ್ತು ನಾವು ಹಾಹಾಕಾರ ಪಡ್ತಾ ಇರುವಾಗ ಯಾವುದನ್ನು ಪರಿಶೀಲನೆ ಮಾಡಿದ್ದೇನೆ. ನೀವು ಕಳಿಸಿ, ಒಂದು ತಂಡ ಕಳಿಸಿ, ಕರ್ನಾಟಕಕ್ಕೆ ಒಂದು ತಂಡ ಕಳಿಸಿ, ಯಾವ್ಯಾವ ಡ್ಯಾಮ್ ಅಲ್ಲಿ ಎಷ್ಟೆಷ್ಟು ನೀರಿದೆ ನೋಡಿ ತನಿಖೆ ಮಾಡಿ. ನೀರಿರುವಾಗ ನಾವು ಬಿಟ್ಟಿದೀವಿ, ಈಗ ನೀರಿಲ್ಲ. ಯಾವುದೇ ಕಾರಣದಲ್ಲೂ ತಮಿಳುನಾಡಿಗೆ ಹನಿ ನೀರು ಬೀಳುವ ಪ್ರಶ್ನೆನೇ ಇಲ್ಲ. ರೈತರ ಹಿತವನ್ನ ಕಾಪಾಡೋದಕ್ಕೆ ಇಡೀ ಕರ್ನಾಟಕದ ಕನ್ನಡ ಪರ ಹೋರಾಟಗಾರರು ನಾವು ಕಟಿಬದ್ಧವಾಗಿ ಅವ್ರ ಜೊತೆ ನಿಂತಿದ್ದೀವಿ. ಒಂದು ಹನಿ ನೀರನ್ನ ತಮಿಳುನಾಡಿಗೆ ಬಿಡಬಾರ್ದು. ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಮೇಕೆದಾಟಿಗೆ ಪಾದಯಾತ್ರೆ ಮಾಡಿದ್ರಿ, ಅಣೆಕಟ್ಟು ಆಗ್ಬೇಕು ಅಂತ ಹೇಳ್ಬಿಟ್ಟು. ನಿಮ್ಗೆ ಆ ಬದ್ಧತೆ ಇದೆ, ದಯಮಾಡಿ ನಾವು ನಿಮ್ಮನ್ನ ಕೇಳ್ತೀವಿ. 91ನೇ ಇಸ್ವಿನಲ್ಲಿ ಇದೇ ರೀತಿ ತೀರ್ಪನ್ನು ಕೊಟ್ಟಂತ ಸಂದರ್ಭದಲ್ಲಿ ಇಡೀ ಕರ್ನಾಟಕ ಭುಗಿಲೆತ್ತು. ಆಗ ಆಗಿನ ಮುಖ್ಯಮಂತ್ರಿ ಬಂಗಾರಪ್ಪನವರು ಒಂದು ಆದೇಶವನ್ನು ಹೊರಡಿಸಿದ್ರು. ಯಾವುದೇ ಕಾರಣದಲ್ಲೂ ತಮಿಳುನಾಡು ನೀರು ಬಿಡಲ್ಲ ಅನ್ನೋ ಸುಗ್ರೀವಾಜ್ಞೆಯನ್ನು ಹೊರಡಿಸಿದ್ರು. ಇವತ್ತು ನೀವು ಅದೇ ರೀತಿ ಸುಗ್ರೀವಾಜ್ಞೆ ಹೊರಡಿಸಿ ಅವ್ರ ಸಾಲಿಗೆ ನೀವು ಸೇರ್ಬೇಕು ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳಲ್ಲಿ ನಾನು ಅತ್ಯಂತ ಕಳಕಳಿಯಿಂದ ಮನವಿ ಮಾಡಿಕೊಡ್ತೀನಿ. ಯಾವುದೇ ಕಾರಣಕ್ಕೂ ನೀವು ಈ ತೀರ್ಪನ್ನ ಒಪ್ಕೋಬೇಡಿ. ಮತ್ತೆ ಮ್ಯಾನ್ಮಾರ್ಗೆ ಹೋಗಿ ಕಣ್ಣು ಮುಚ್ಕೊಂಡು ತೀರ್ಪು ಕೊಟ್ಟಿದ್ದಾರೆ. ಆ ಕೇಂದ್ರ ಸರ್ಕಾರದ ಅಧಿಕಾರಿಗಳಿಗೆ ನನ್ನ ಧಿಕ್ಕಾರ. ಸರ್, ಈ ವಿಚಾರವಾಗಿ ಸರ್ಕಾರದ ನಿಲುವು ಏನಾಗಿರ್ಬೇಕು, ನೀವ್ ಏನ್ ಹೇಳ್ತೀರಾ ಸರ್? ಸರ್ಕಾರ ಈ ಬಗ್ಗೆ ಗಟ್ಟಿಯಾದಂತ ನಿಲುವನ್ನ ತಗೋಬೇಕು. ಯಾರೇನೇ ಹೇಳಿ, ಬನ್ನಿ ಕರೀರಿ ಅವ್ರನ್ನ, ಇಲ್ಲಿ ಕರೆದು ತನಿಖೆ ಮಾಡಿಸಿ. ಅಲ್ಲಿ ಎಷ್ಟು ನೀರಿದೆ, KRS ಅಲ್ಲಿ ಎಷ್ಟು ನೀರಿದೆ. 5 TMC ನೀರು. 1 TMC ನೀರು ಅಂದ್ರೆ ಎಷ್ಟು ಗೊತ್ತಾ? 1,000 ಅಡಿ ಉದ್ದ, 1,000 ಅಡಿ ಅಗಲ, 1,000 ಅಡಿ ಆಳ. 1 TMC ನೀರು. 5 TMC ನೀರು ಅಂದ್ರೆ 3/4 ಡ್ಯಾಮು ಖಾಲಿ ಆಗುತ್ತೆ. ನಾವೇನಾಗ್ಬೇಕು? ಇಲ್ಲಿ ಹುಟ್ಟಿ ಹರಿಯುವಂತ ಕಾವೇರಿ ನದಿ ನೀರಿನ ಮೇಲೆ ನಿಮ್ಮ ಹಕ್ಕ ಚಲಾಯಿಸಿದ್ರೆ ಕೊಡೋಣ, ನೀರಿದ್ದಾಗ ಕೊಡೋಣ, ಇಲ್ಲ ಅಂತ ಅಲ್ಲ. ಯಾಕಂದ್ರೆ ನಮ್ಮವ್ರು ಸಹೋದರರು, ನಾವು ಅದನ್ನ ವಿರೋಧ ಮಾಡ್ತಾ ಇಲ್ಲ. ನೀರಿಲ್ಲದೆ ಇರುವಾಗ ಏನ್ ಮಾಡ್ಬೇಕು? ನಾವು ಸತ್ತು ನಿಮಗ್ ಬದುಕಿಸ್ಬೇಕಾ? ಇದು ಸರಿನಾ? ಕೇಂದ್ರ ಸರ್ಕಾರ ತಗೊಂಡಂತ ನಿಲುವು ಸರಿನಾ? ಆ ಕಾವೇರಿ ಟ್ರಿಬ್ಯುನಲ್ ಕೊಟ್ಟಂತ ತೀರ್ಪು ಸರಿನಾ? ಅವರೇ ಯೋಚನೆ ಮಾಡಲಿ. ಇವತ್ತು ಇಡೀ ಕರ್ನಾಟಕದ ಜನ ಎದ್ದಿದ್ದಾರೆ. ಖಂಡಿತವಾಗಿ ನಾವು ಒಂದು ಹನಿ ನೀರನ್ನ ತಮಿಳುನಾಡಿಗೆ ಬಿಡಲ್ಲ. ಇದು ಸಾರಾ ಗೋವಿಂದ್ ಅವರ ಮಾತು. ಅಂದ್ರೆ ನಮ್ಮ ಹತ್ರನೇ ನೀರಿಲ್ಲ, ನಾವ್ ಹೇಗ್ ನೀರ್ ಬಿಡಬೇಕು, ಇದನ್ನ ಮರು ಪರಿಶೀಲನೆ ಮಾಡಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.